ಬೆಂಗಳೂರಿನಲ್ಲಿ ಯುವತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. 25 ವರ್ಷದ ಶರತ್ ಎಂಬಾತನಿಂದ 20 ವರ್ಷದ ಅನುಷಾ ಹತ್ಯೆಯಾಗಿದೆ. ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ದಂತಹ ಜೋಡಿಗಳು ಬೆಂಗಳೂರಿನಲ್ಲಿ ಯುವತಿಯ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಇಬ್ಬರು ಕೂಡ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನವರು ಅನ್ನುವಂತಹ ಮಾಹಿತಿ ಇದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದಂತಹ ಶರತ್ ಮತ್ತು ಅನುಷಾ ವಾಟರ್ ಟ್ಯಾಂಕರ್ ಚಾಲಕನಾಗಿ ಈ ಆರೋಪಿ ಶರತ್ ಕೆಲಸ ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಗೂ ಕೂಡ ಪರಿಚಯ ಆಗಿತ್ತು. ಶನಿವಾರ ಕೊಲೆ ಮಾಡಿ ಬಳಿಕ ವಕೀಲರಿಗೆ ಶರತ್ ಹೇಳಿಕೆಯನ್ನು ನೀಡಿದ್ದಾನೆ. ಪೊಲೀಸರಿಗೆ ತಕ್ಷಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಕೀಲರು. ಈಗ ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯುವತಿಯ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ನೋಡಿ, ನಿನ್ನೆ ಮೊನ್ನೆ ಇನ್ನು ಇದೇ ರೀತಿಯ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಜೋಡಿಗಳು ಸುದ್ದಿ ಮಾಡಿತ್ತು. ಈಗ ಮತ್ತೆ ಅದೇ ರೀತಿಯ ಪ್ರಕರಣ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಜೋಡಿ ಇವರು ಕೂಡ ಈ ಯುವತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಈತ. 25 ವರ್ಷದ ಶರತ್ ವಾಟರ್ ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. 20 ವರ್ಷದ ಅನುಷಾ ಈತನ ಜೊತೆ ಲಿವ್ ಇನ್ ಸಂಬಂಧದಲ್ಲಿ ಇದ್ಲು. ಇಬ್ಬರು ಕೂಡ ಹಾಸನದ ಸಕಲೇಶಪುರ ಮೂಲದವರು. ಇವರಿಬ್ಬರಿಗೂ ಕೂಡ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಉಂಟಾದಂತಹ ಪರಿಚಯ ನಂತರ ಲಿವ್ ಇನ್ ರಿಲೇಶನ್ಶಿಪ್ ತನಕ ಹೋಗಿತ್ತು. ಈಗ ಹತ್ಯೆ ಮಾಡುವ ತನಕ ಹೋಗಿದೆ. ವಾಟರ್ ಟ್ಯಾಂಕರ್ ಚಾಲಕ ಈತ ಶರತ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಇಬ್ಬರು ಜೋಡಿ ಏನಿದ್ದಾರೆ ಇವರು ಯಾವಾಗ್ಲಿಂದ ಲಿವ್ ಇನ್ ಸಂಬಂಧದಲ್ಲಿ ಇದ್ರು? ಕೊಲೆ ಮಾಡ್ಲಿಕ್ಕೆ ಏನ್ ಕಾರಣ? ಚೈತ್ರ, ಕಳೆದ 2 ದಿನಗಳ ಹಿಂದೆ ಅಂದ್ರೆ ಶನಿವಾರ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮಲ್ಲೇಶ್ವರಂ 7th ಕ್ರಾಸ್ನಲ್ಲಿರುವಂತಹ ಒಂದು ಮನೆಯಲ್ಲಿ ಇಬ್ಬರು ಕೂಡ ಬಾಡಿಗೆಗಿರ್ತಾರೆ. ಬಾಡಿಗೆ ಪಡೆದುಕೊಂಡು ಇಬ್ರು ಕೂಡ ಲಿವ್ ಇನ್ ನಲ್ಲಿ ಇರ್ತಾರೆ. ಅಂದ್ರೆ ಕಳೆದ ಕೆಲ ತಿಂಗಳಿಂದ ಇಬ್ರು ಕೂಡ ಲಿವ್ ಇನ್ ನಲ್ಲಿ ಇದ್ರು ಅಂತ ಹೇಳಿ ಸ್ಥಳೀಯರು ಒಂದಷ್ಟು ಮಾಹಿತಿಗಳನ್ನ ಪೊಲೀಸರಿಗೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಬ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿರ್ತಾರೆ. 1 ವರ್ಷದ ಹಿಂದೆ ಇಬ್ರು ಕೂಡ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಇಬ್ಬರ ಮಧ್ಯೆ ಸ್ನೇಹ ಬೆಳೆದಿರುತ್ತೆ. ಸ್ನೇಹ ಬೆಳೆದು ಇಬ್ರು ಕೂಡ ಬೆಂಗಳೂರಿನಲ್ಲೇ ಇರೋದ್ರಿಂದ ಒಟ್ಟಿಗೆ ಇರೋದಕ್ಕೆ ಅಂತೇಳಿ ಫಿಕ್ಸ್ ಆಗಿರ್ತಾರೆ. ಹೀಗಾಗಿ ಮಲ್ಲೇಶ್ವರಂನ 7th ಕ್ರಾಸ್ನಲ್ಲಿ ಇವರಿಬ್ರು ಕೂಡ ಮನೆ ಪಡೆದು ಇಬ್ರು ಕೂಡ ಒಟ್ಟಿಗೆ ಲಿವ್ ಇನ್ ನಲ್ಲಿ ವಾಸ ಇರ್ತಾರೆ. ಆರೋಪಿತ ಶರತ್ ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರೆ ಈಕೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರ್ತಿದ್ಲು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು ಅಂತೇಳಿ ಗೊತ್ತಾಗಿದೆ. ಜೊತೆಗೆ ಓದಿನ ವಿಚಾರದ ಬಗ್ಗೆಯೂ ಕೂಡ ಆಕೆ ಗಮನ ವಹಿಸಿದ್ಲು ಅಂತೇಳಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತದೆ. ಇಬ್ಬರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ನಡೀತಾನೆ ಇತ್ತು. ಅದೇ ರೀತಿಯಾಗಿ ಶನಿವಾರ ಕೂಡ ಬೆಳಗ್ಗೆಯಿಂದ ಕೂಡ ಇಬ್ಬರ ಮಧ್ಯೆ ಜಗಳ ನಡೆದಿದೆ. ಮಧ್ಯಾಹ್ನದ ವೇಳೆಗೆ ಆತ ಕತ್ತು ಹಿಸುಕಿ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಅದಾದ್ಮೇಲೆ ಆತ ಅಲ್ಲಿಂದ ಓಡಿ ಹೋಗಿದ್ದಾನೆ. ಓಡಿ ಹೋದ ಕೂಡಲೇ ತನ್ನ ವಕೀಲರಿಗೆ ಕರೆ ಮಾಡಿ ನಾನು ಈ ರೀತಿಯಾಗಿ ಒಂದು ತಪ್ಪು ಮಾಡಿಬಿಟ್ಟಿದ್ದೇನೆ, ನನ್ನ ಜೊತೆ ಇದ್ದಂತಹ ಯುವತಿಯನ್ನ ನಾನು ಕೊಲೆ ಮಾಡಿದ್ದೇನೆ ಅಂತ ಹೇಳಿ ವಕೀಲರಿಗೆ ಮಾಹಿತಿ ನೀಡುವಂತ ಕೆಲಸವನ್ನ ಆರೋಪಿತ ಶರತ್ ಮಾಡ್ತಾನೆ. ಕೂಡಲೇ ವಕೀಲರು ಶೇಷಾದ್ರಿಪುರಂ ಪೊಲೀಸರಿಗೆ ಕರೆ ಮಾಡಿ ಈ ರೀತಿಯಾಗಿ ಒಂದು ಕೊಲೆಯಾಗಿದೆ, ಆರೋಪಿತ ಕೂಡ ಶರಣಾಗೋದಕ್ಕೆ ರೆಡಿಯಾಗಿದ್ದಾರೆ ಅಂತೇಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಕೂಡಲೇ ಪೊಲೀಸರು ಕೂಡ ಅಲರ್ಟ್ ಆಗಿ ಆತ ಎಲ್ಲಿದ್ದಾನೆ ಅಂತೇಳಿ ಆತನ ಮೊಬೈಲನ್ನ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಆತನ ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿದೆ. ಆದ್ರೆ ಈ ಒಂದು ಕೊಲೆಗೆ ಅಸಲಿ ಕಾರಣ ಏನು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಒಂದಷ್ಟು ವಿಚಾರಗಳನ್ನ ಆರೋಪಿತ ಹೇಳ್ತಿದ್ದಾನೆ. ಆದ್ರೆ ಎಕ್ಸಾಕ್ಟ್ಲಿ ಯಾಕೆ ಮತ್ತೆ ಈತ ಹೇಳಿಕೆ ನೀಡ್ತಿರುವಂತಹ ಹೇಳಿಕೆಗಳಿಗೂ ಕೂಡ ಮತ್ತೆ ಸಾಕ್ಷ್ಯಕ್ಕೂ ಕೂಡ ಅಲ್ಲಿ ನಡೆದಿರುವಂತಹ ಅವತ್ತೇನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಶೇಷಾದ್ರಿಪುರಂ ಪೊಲೀಸರು ಮಾಡ್ತಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.